ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣ ಇಂದು ಮುಂದುವರಿಯಲಿದೆ ಶೋಧ. ಪ್ರಕರಣದ ಬಗ್ಗೆ ಮಾಹಿತಿಗಾಗಿ ಸಹಾಯವಾಣಿ ಆರಂಭ. ಆಗಸ್ಟ್ 6ಕ್ಕೆ ಹೆಬ್ಬಾಳ ಫ್ಲೈಓವರ್ ಸಂಚಾರಕ್ಕೆ ಮುಕ್ತ. ಅಂತಿಮ ಹಂತ ತಲುಪಿದ ಮೇಲ್ಸೇತುವೆ ವಿಸ್ತರಣಾ ಕಾಮಗಾರಿ. 700 ಮೀಟರ್ ಉದ್ದದ ಮೇಲ್ಸೇತುವೆಗೆ 26 ಕಂಬಗಳ ಅಳವಡಿಕೆ. ಬೆಂಗಳೂರು ನಗರದ ಅಪಾರ್ಟ್ಮೆಂಟ್ ಮನೆಗಳಿಗೆ ಜಲಮಂಡಳಿ ಬಿಗ್ ಶಾಕ್. 383 ಅಪಾರ್ಟ್ಮೆಂಟ್ 43,000 ಮನೆಗಳಿಗೆ ನೋಟಿಸ್. ಬರೋಬ್ಬರಿ 283 ಕೋಟಿ ದಂಡ ವಿಧಿಸಿ ನೋಟಿಸ್ ಜಾರಿ. ಭಾರತದ ಮೇಲೆ ಟ್ರಂಪ್ ತೆರಿಗೆ ಸಮರ. ಆಗಸ್ಟ್ 1ರಿಂದಲೇ 25% ಸುಂಕ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ. ಕಾಂಗ್ರೆಸ್ನ ಹೋರಾಟಗಳಿಗೆ ಮತ್ತೊಮ್ಮೆ ಕರ್ನಾಟಕ ತವರು ಮನೆ. ಮತಗಳ್ಳತನ ಆರೋಪ ಸಂಬಂಧ ಸ್ವತಃ ರಾಹುಲ್ ಗಾಂಧಿಯವರಿಂದ ಹೋರಾಟ. ಬೆಂಗಳೂರಿನಲ್ಲಿ ಹೋರಾಟಕ್ಕೆ ಭಾರೀ ಸಿದ್ಧತೆ. ಇಂದಿನಿಂದ ಇಂಗ್ಲೆಂಡ್ ಹಾಗೂ ಭಾರತದ ನಡುವಿನ 5ನೇ ಟೆಸ್ಟ್ ಪಂದ್ಯ. ಸರಣಿ ಸಮಬಲಕ್ಕೆ ಟೀಂ ಇಂಡಿಯಾ ತಂತ್ರ. ಗಾಯದಿಂದಾಗಿ ಆಟದಿಂದ ಬೆನ್ ಟಸ್ಟೋ ಔಟ್.